ನಿರ್ಭಿಡೆ ಅನ್ನುವುದು ಇಂದಿನ ಕಾಲದ USP ಆಗಿದೆ. ಪ್ರೀತಿ ಪ್ರೇಮ ಪ್ರಣಯದಿಂದ ತೊಡಗಿ ಒಂದು ಕಾಲದಲ್ಲಿ ಟ್ಯಾಬು ಅಂತ ಆಗಿದ್ದ ಋತುಸ್ರಾವ, ಸಂಭೋಗ, ಗರ್ಭ, ಹೆರಿಗೆ, ಹಸ್ತಮೈಥುನ, ಸಲಿಂಗ ಕಾಮದವರೆಗೂ ಇವತ್ತಿನ ಹುಡುಗಿಯರು ಬಹಳ ನಿರ್ಭಿಡೆಯಿಂದ ಬರಿತಾ ಇದ್ದಾರೆ. ನೀವು ಕನ್ನಡ ಕಾವ್ಯನ ನೀವು ಎಷ್ಟು ಓದಿದಿರೋ ಗೊತ್ತಿಲ್ಲ, ಆದರೆ ನೀವು ಇವತ್ತು ನೋಡಿದ್ರೆ ಹುಡುಗಿಯರು ಎಲ್ಲರ ತಲೆ ಮೇಲೆ ಹೊಡೆದಂಗೆ ಬರಿತಾ ಇದ್ದಾರೆ ಅಂತ. ಅಷ್ಟೊಂದು ಒಂದು ಸ್ವೇಚ್ಛವಾಗಿ ಬರೆಯುವಂತಹ ಮುಕ್ತತೆ ಈಗ ಕನ್ನಡ ಕಾವ್ಯಕ್ಕೆ ಒದಗಿ ಬಂದಿದೆ ಅಂತ. ಪ್ರೀತಿಯ ಗೆಳತಿ ಸುಜಾತ ಅವರೇ, ನಾನು ಬಹಳವಾಗಿ ಮೆಚ್ಚುವ ರಘುನಾಥ್ ಅವರೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಂತಾ ಜಯಾನಂದ ಅವರೇ, ಹಾಗೂ ಯುವ ಪ್ರಕಾಶಕ ಸೂರ್ಯಕೀರ್ತಿ ಅವರೇ, ಹಾಗೂ ಸಭಿಕರೇ, ಪುಸ್ತಕದ ಕುರಿತು ಏನು ಹೇಳಬೇಕಿತ್ತೋ ಅದನ್ನು ಬಹಳ ವಿಶದವಾಗಿ ರಘುನಾಥ್ ಅವರು ಹೇಳಿ ಮುಗಿಸಿದ್ದಾರೆ. ಇನ್ನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ನನಗೇನು ಬಿಟ್ಟಿಲ್ಲ ಅವರು. ಆದರೆ ನಮ್ಮ ಯಾವುದೇ ಒಂದು ಪುಸ್ತಕ ಬಂದಾಗ ಅದರ ಪೊಸಿಷನಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಅಂದರೆ ಈ ಪುಸ್ತಕ ಇವಾಗ ಬರ್ತಾ ಇರುವಂತಹ ಕಾವ್ಯ ಜಗತ್ತಿನಲ್ಲಿ ಎಲ್ಲಿ ತನ್ನನ್ನು ತಾನು ಪೊಸಿಷನ್ ಮಾಡ್ಕೊಳ್ಳುತ್ತೆ, ಈ ಕವಿ ತನ್ನನ್ನು ತಾನು ಎಲ್ಲಿ ಪೊಸಿಷನ್ ಮಾಡ್ಕೋತಾರೆ ಅನ್ನೋದನ್ನೇ ನಾವು ಗಮನಿಸೋದು ಸಾಮಾನ್ಯವಾಗಿ. HR ಸುಜಾತ ಅವರು ಇದರ ಮುನ್ನುಡಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಶಾಂತಾ ಜಯಾನಂದ ಅವರ ಸೀತೆ ಹೂ ಕವನದ ಸಾಲುಗಳು ಮುಗಿಯದ ಹೆಣ್ಣಿನ ಸಂಕಟವನ್ನು ಕನ್ನಡಿಗೆ ಹಿಡಿದು ತೋರುತ್ತಾ ತನ್ನನ್ನು ತಿದ್ದಿಕೊಳ್ಳುತ್ತಾ ಓದುಗರನ್ನು ಚಿಂತನೆಗೆ ಹಚ್ಚುತ್ತವೆ ಅಂತ. ಈ ವಾಕ್ಯದ ಮೇಲೆ ನಾವು ಒಂದು ಸ್ವಲ್ಪ ಗಮನಿಸಿದ್ರೆ, ಈ ಮುಗಿಯದ ಹೆಣ್ಣಿನ ಸಂಕಟ ಅಂತ ಇದೆಯಲ್ಲ, ಇದ್ರ ಬಗ್ಗೆನೇ ನನಗೆ ಸ್ವಲ್ಪ ಗೊಂದಲ ಇರೋದು ಅಂತ. ಯಾಕಂದರೆ ಈಗ ನಾವು ನಮ್ಮ 2025ರಲ್ಲಿ ಇದ್ದೀವಿ. ನಾವು ನಮ್ಮ ಸ್ತ್ರೀತ್ವವನ್ನು ಸಂಭ್ರಮಿಸಬೇಕೋ ಅಥವಾ ನಮಗೆ ಈಗಲೂ ಇರುವ ಪ್ರತಿಕೂಲ ಪರಿಸ್ಥಿತಿಗಳನ್ನು ಕುರಿತು ದುಃಖಿಸಬೇಕೋ ಅನ್ನುವ ಗೊಂದಲ ನಮ್ಮ ಎಲ್ಲರ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಅದರಲ್ಲೂ ಮಹಿಳೆಯರಲ್ಲೂ ಕೂಡ ಜಾತಿ ವಿಂಗಡಣೆ, ವರ್ಗ ವಿಂಗಡಣೆ ಮುಂದು ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಒಡಕು ಉಂಟು ಮಾಡಲು ಕೆಲವು ದುಷ್ಟರು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸದ್ಯದ ಸಾಹಿತ್ಯ ಯಾವ ಕಡೆಗೆ ಸಾಗುತ್ತಿದೆ, ಅದರಲ್ಲೂ ಮಹಿಳಾ ಸಾಹಿತಿಗಳು ಯಾವ ಕಡೆಗೆ ಸಾಗ್ತಾ ಇದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಈ ಪ್ರಸ್ತುತ ಕಾವ್ಯದ ಕುರಿತು ಕೆಲವು ಸಂಗತಿಗಳನ್ನು ಮೊದಲು ಪ್ರಸ್ತಾಪ ಮಾಡಿ ಆಮೇಲೆ ನಿರ್ದಿಷ್ಟವಾಗಿ ಈ ಸಂಕಲನದ ಬಗ್ಗೆ ಒಂದೆರಡು ವಿಷಯ ಹೇಳ್ತೀನಿ. ಮಿಕ್ಕಿದ್ದೆಲ್ಲನೂ ರಘುನಾಥ್ ಅವರು ಹೇಳಿ ಮುಗಿಸಿದ್ದಾರೆ. ಮೊನ್ನೆ ಈಚೆಗೆ ಒಂದು ವಾರ ಅಥವಾ 10 ದಿವಸದ ಹಿಂದೆ ನಡೆದ ಘಟನೆ ಇದು. ಒಂದು ಕಾರ್ಯಕ್ರಮದಲ್ಲಿ ದಯಾಗಂಗನಘಟ್ಟ ಇದ್ದರು. ಆಕೆ ತುಂಬ ಚೆನ್ನಾಗಿ ಕವನ ಎಲ್ಲ ಬರೀತಾರೆ, ಹೆಸರು ತಗೊಂಡಿದ್ದಾರೆ. ಅವರು ಸ್ತ್ರೀಯರ ಬಗ್ಗೆ ಏನೋ ಒಂದು ಹೇಳ್ತಾ ಇದ್ರು. ನಮ್ಗೆ ಹೇಗೆ ಇನ್ನೂ ಕಟ್ಟುಪಾಡುಗಳಿಗೆ ನಾವು ಹೆಂಗೆ ನಮ್ಮನ್ನು ಒಡ್ತಾ ಇದ್ದಾರೆ ಹಾಗೆ ಅಂತ ನಮ್ಮ ಸಂಕಟಗಳ ಬಗ್ಗೆ ಮಾತಾಡ್ತಿದ್ರು. ಆಗ ಅಲ್ಲಿ ಒಬ್ಬರು ಸ್ವಾಮೀಜಿ ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಅವರು ಮತ್ತು ಬಂದಿದ್ದ ಇತರ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿಕೊಂಡು ಈಕೆ ಮಾತಾಡಿದ್ದನ್ನು ಸಂಪೂರ್ಣವಾಗಿ ವಿರೋಧಿಸಿ ಅದಿಲ್ವೇ ಇಲ್ಲ ಅಂಥೇಳಿ ಅವ್ರ ಬಾಯಿ ಮುಚ್ಚಿಸ್ಬಿಟ್ಟು, ಈ ಥರ ಈಕೆ ಮಾತಾಡಬಾರ್ದು, ಆ್ಯಕ್ಚುಲಿ ಇವಾಗ ಹೆಂಗಸರಿಂದ ಗಂಡಸರಿಗೇನೆ ತುಂಬ ತೊಂದರೆ ಆಗ್ತಾ ಇರೋದು, ಗಂಡಸರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಇತ್ಯಾದಿಯಾಗಿ ಹೇಳಿಬಿಟ್ಟು, ಸಾಹಿತ್ಯ ಕೃತಿಯಲ್ಲೂ ಮಹಿಳೆಗೆ ಅನ್ಯಾಯ ಆಗಿದ್ದು ಕಾಣಿಸಿಲ್ಲ, ನಿಜ ಜೀವನದಲ್ಲಿ ತನ್ನ ಸ್ವಂತ ತಾಯಿಗೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಕುರಿತು ಬರೆದಂಥ ಪುಸ್ತಕದ ಬಿಡುಗಡೆಯಲ್ಲೇ ಕೂಡ ಅವರು ಆ ಅನುಭವವನ್ನು ಅಲ್ಲಗಳೆದು ಏನೋ ಬೇರೆ ಥರ ಎಲ್ಲ ಹೇಳಿದರು. ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಆವಾಗ ಇದ್ರ ಬಗ್ಗೆ ನಾವೆಲ್ಲರೂ ತುಂಬ ಡಿಸ್ಕಸ್ ಮಾಡಿದ್ವಿ. ಹೆಂಗೆ ಬಾಯಿ ಮುಚ್ಚಿಸ್ತಾರೆ ನೋಡಿ, ಸಮಸ್ಯೆ ಇದೆ ಅಂತ ಹೇಳ್ತಾ ಇರುವಾಗ ನೀನು ಹೇಳ್ತಾ ಇರೋದೇ ಸರಿಗಿಲ್ಲ ಅಂತ ಹೇಳಿ ನಿನ್ನ ಬಾಯಿ ಮುಚ್ಚಿಸುವಂತಹ ಒಂದು ಸಂಗತಿ ಇವಾಗ ನಡೀತಾ ಇದೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ ಹೇಳ್ತೀನಿ. ಎಲ್ಲ ಕಲೆಗಳು, ಆಲ್ ಆರ್ಟ್ಸ್
ಅದು ಸಾಹಿತ್ಯ ಆಗಿರಲಿ, ಬೇರೆ ಏನೇ ಆಗಿರಲಿ, ಎಲ್ಲ ಆರ್ಟ್ಸನ್ನು ಕಾಲದಿಂದ ಕಾಲಕ್ಕೆ ತಮ್ಮ ಕಾಲವನ್ನು, ತಮ್ಮ ಸಾಮಾಜಿಕ ಸ್ಥಿತಿಯನ್ನು ಪ್ರತಿಬಿಂಬಿಸ್ತಾ ಇರುತ್ತದು ಯಾವತ್ತಿದ್ರೂ. ಎಲ್ಲ ಕಲೆಗಳು ಕಾಲದಿಂದ ಕಾಲಕ್ಕೆ ಮರು ವ್ಯಾಖ್ಯಾನಗೊಳ್ತಾ ಇರ್ತವೆ. ಅಂದರೆ ಆರ್ಟ್ ಗೆಟ್ಸ್ ರೀಡಿಫೈನ್ಡ್ ಅನ್ನೋದು. ಹಾಗಾಗಿ ಅದು ಯಾವಾಗಲೂ ಡಿಕನ್ಸ್ಟ್ರಕ್ಟ್ ಆಗ್ತಾ ಇರುತ್ತೆ, ರೀಡಿಫೈನ್ ಆಗ್ತಾ ಇರುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಚಳುವಳಿಗಳು ಅಂತ ನಾವು ಗುರುತಿಸ್ತೀವಿ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ ಅಂದರೆ, ಕನ್ನಡ 100 ವರ್ಷದಲ್ಲಿ ಒಂದು ಚಿಕ್ಕದಾಗಿ 2 ಮಾತಲ್ಲಿ ಹೇಳ್ಬಿಡ್ತೀನಿ. ಮೊದಲು ಹಳೆಯದನ್ನು ಬಿಟ್ಟು ಹೊಸಗನ್ನಡ ಕಾವ್ಯಕ್ಕೆ ಬಂದಾಗ ರಮ್ಯ ಅಥವಾ ನವೋದಯ ಕಾವ್ಯ ಅಂತ ಬಂತು. ಬೇಂದ್ರೆ, ಕುವೆಂಪು ಅವರೆಲ್ಲ ಬರೆದಿದ್ದು. ಅದಾದ ನಂತರ ನವ್ಯ ಬಂತು. ಅದಾಗಿ ಪ್ರಗತಿಶೀಲ, ಬಂಡಾಯ, ದಲಿತ ಮತ್ತು ನವ್ಯೋತ್ತರ ಅಂತ ಸಾಹಿತ್ಯ ಚರಿತ್ರೆಕಾರರು ಇದನ್ನು ಗುರುತಿಸ್ತಾರೆ. ಒಂದು ಚಳುವಳಿ ಅಂದರೆ ಒಂದು ಸಮುದಾಯ, ಒಂದು ಗುಂಪು ಏಕಮುಖವಾಗಿ ಒಂದರಲ್ಲಿ ತೊಡಗಿಕೊಳ್ಳೋದು ಅಂತ. ಅಂದರೆ ಅಲ್ಲಿ ಸಮಾನ ಮನಸ್ಕತೆ ಇರುತ್ತೆ, ಸಮಾನ ಚಿಂತನೆ ಇರುತ್ತೆ, ಮತ್ತು ಅವರ ಕಾವ್ಯ ಲಕ್ಷಣಗಳು ಒಂದಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತ. ಕನ್ನಡದಲ್ಲಿ 70, 80, ಈವನ್ 90ರ ದಶಕದವರೆಗೂ ಕೂಡ ನಾವು ಚಳುವಳಿಯ ಒಂದು ಸ್ಪಷ್ಟ ಲಕ್ಷಣವನ್ನು ಗುರುತಿಸಬಹುದು ಕನ್ನಡ ಹೊಸಗನ್ನಡ ಕಾವ್ಯದಲ್ಲಿ. ಆದರೆ 2000 ನಂತರ ಆದ ಸಾಮಾಜಿಕ ದಾಪುಗಾಲಿನ ಬದಲಾವಣೆಗಳು, ತಾಂತ್ರಿಕ ಪ್ರಗತಿಗಳು, ರಾಜಕೀಯ ವಿದ್ಯಮಾನಗಳು ಏನಾಯಿತು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ದಿಢೀರ್ ಬದಲಾವಣೆಯನ್ನು ತಂತು. ಸಾಹಿತ್ಯದಲ್ಲೂ ಕಾವ್ಯ ಕ್ಷೇತ್ರದಲ್ಲೂ ಆಯಿತು. ಆದರೆ ಈಗ ಏನಾಗಿದೆ ಅಂದರೆ ಯಾವ ಸಾಹಿತ್ಯ ಚಳುವಳಿಯಲ್ಲೂ ಈಗ ಸಾಧ್ಯ ಇಲ್ಲ. ಯಾಕಂದರೆ ಈಗ ಗುಂಪಿಲ್ಲ, ಸಮುದಾಯವಿಲ್ಲ. ಈ ಡಿಜಿಟಲ್ ವರ್ಲ್ಡ್ ಬಂದ ಮೇಲೆ ಎಲ್ಲರೂ ವೈಯಕ್ತಿಕವಾಗಿ ತಮ್ಮ ತಮ್ಮದೇ ದಾರಿನಲ್ಲಿ ನಡೀತಾ ಇದ್ದಾರೆ. ಅವರಿಗೆ ಅಕ್ಕಪಕ್ಕದವರ ಸಪೋರ್ಟು ಬೇಕಾಗಿಲ್ಲ. ಆದರೆ ಯಾರು ಏನು ಹೇಳಲೇ ಬಿಡಲಿ, ನಾನು ಹೇಳ್ತೀನಿ ಅಂತ. ಹಾಗಾಗಿ ಈ ಡಿಜಿಟಲ್ ಯುಗದಲ್ಲಿ ಬಂದಿರುವಂತಹ ಈ ವೈಯಕ್ತಿಕ ಸ್ವಾತಂತ್ರ್ಯ ಏನಿದೆ, ಇದು ಒಂದು ದೊಡ್ಡ ಪಲ್ಲಟವನ್ನು ಉಂಟು ಮಾಡಿತು. ಇನ್ನು 2004ರಲ್ಲಿ ಬ್ರಾಡ್ಬ್ಯಾಂಡ್ ಶುರು ಆಯಿತು. ಜನಸಾಮಾನ್ಯರಿಗೆ ಇಂಟರ್ನೆಟ್ ಸುಲಭವಾಗಿ ಲಭ್ಯವಾಯಿತು. ಅಲ್ಲಿಂದಾದ ಮೇಲೆ ಈ ಡಿಜಿಟಲ್ ಕ್ರಾಂತಿಯಿಂದಾಗಿ ನಮ್ಮ ಜೀವನ ಎಷ್ಟು ಬದಲಾಯಿಸಿದೆ ಅಂತಂದರೆ, ಹಿಂದಿನ ಬಗ್ಗೆ, ಭೂತದ ಬಗ್ಗೆ ಮಾತಾಡೋದು ಈಗ ಇರ್ರಿಲವೆಂಟ್ ಆಗಿದೆ ಅನ್ನೋ ಅಷ್ಟು ನಾವು ಮುಂದೆ ಬಂದ್ಬಿಟ್ಟಿದ್ದೀವಿ ಅಂತ. ಅಲ್ಲಿಂದ ಈಗ ನಾವು AI ಯುಗಕ್ಕೂ ಕಾಲಿಟ್ಬಿಟ್ಟಿದ್ದೀವಿ. ಅದನ್ನು ಒಂದು ಪ್ರಬಲ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಜನಗಳು. ಅದರಲ್ಲೂ ಮಹಿಳೆಯರನ್ನು, ಅವರನ್ನು ಕೀಳು ಮಾಡುವಂತಹ, ಮಹಿಳೆಯರ ಮೇಲೆ ಒಂದು ರೀತಿಯ ಎಲ್ಲ ರೀತಿಯನ್ನು ಶೋಷಣೆಯನ್ನು ಮಾಡೋದಕ್ಕೆ ಬಳಸಿಕೊಳ್ಳುತ್ತಂಥ ಫೇಸ್ಲೆಸ್ ಜನಗಳು ಇದನ್ನು ಬಹಳ ಚೆನ್ನಾಗಿ ಅನಿಯಂತ್ರಿತವಾಗಿ ಸ್ವೇಚ್ಛಾಚಾರದಿಂದ ಬಳಸ್ಕೊಳ್ತಾ ಇದ್ದಾರೆ ಅಂತ. ಹಾಗಾಗಿ ಜನರನ್ನು ತಪ್ಪು ದಾರಿಗೆ ಎಳೆಯೋದು ಇವಾಗ ಬಹಳ ಸುಲಭ ಆಗ್ಬಿಟ್ಟಿದೆ. ಇನ್ನು ಇದರ ಕುರಿತು ಗಂಭೀರ ಚಿಂತನೆ ಮಾಡಬೇಕಾದಂತಹ ಅಧಿಕಾರದ ಚುಕ್ಕಾಣಿ ಹಿಡಿದವರು ಇದನ್ನು ಸ್ವಾರ್ಥ ಪ್ರಚಾರಕ್ಕೆ ಬಳಸಿಕೊಳ್ತಾ ಇರೋದು ಇನ್ನೊಂದು ದೊಡ್ಡ ಗಾಬರಿಯ ಸಂಗತಿಯಾಗಿದೆ. ಈಗ 5 ವರ್ಷಗಳ ಹಿಂದೆ ಕೋವಿಡ್ ಪಿಡುಗು ಇಡೀ ವಿಶ್ವವನ್ನೇ ನಡುಗಿಸಿದಾಗಲೂ ನಮ್ಮ ಸರ್ಕಾರಗಳು ನಡೆದುಕೊಂಡ ರೀತಿ ಎಷ್ಟು ಭಯಾನಕವಾಗಿತ್ತು. ಇವಾಗ ಇರುವಂತಹ ಯುದ್ಧೋನ್ಮಾದ, ಭಯೋತ್ಪಾದಕತೆ ಇವೆಲ್ಲನೂ ನಮ್ಮ ಜೀವನದಲ್ಲಿ ಹೊಸ ಹೊಸ ರೀತಿಯ ಆತಂಕಗಳನ್ನು ಉಂಟು ಮಾಡ್ತಾ ಇದೆ. ಅತೀವ ಅಧಿಕಾರದಾಹ, ಅಂತರಮತೀಯ ದ್ವೇಷಗಳು ವಿಶ್ವಾದ್ಯಂತ ರಾಜಕೀಯ, ಆರ್ಥಿಕ, ಸಾಮಾಜಿಕ ವ್ಯೂಹಗಳ ಬೇರುಗಳನ್ನೇ ಇವಾಗ ಸಡಿಲಗೊಳಿಸ್ತಾ ಇದೆ. ಕುಟುಂಬ ಪದ್ಧತಿಗಳು ನಾಶವಾಗುತ್ತಿವೆ. ಹಿಂಸಾತ್ಮಕ ಶೋಷಣೆ, ಭೋಗಜೀವನ ಲಾಲಸೆ ಅತ್ಯಂತ ತೀವ್ರಗೊಂಡು ಎಲ್ಲವನ್ನು ಸರ್ವನಾಶದ ಕಡೆಗೆ ಎಳೆದುಕೊಂಡು ಹೋಗ್ತಾ ಇದೆ. ಇದರಿಂದಾಗಿ ಜನಾಂಗಗಳ ನಡುವೆ, ಮನುಷ್ಯ ಮತ್ತು ಸಹಜೀವಿಗಳ ನಡುವೆ ಸಂಘರ್ಷಗಳು ವಿಕೋಪದ ಪರಾಕಾಷ್ಠೆಯನ್ನು ತಲುಪಿವೆ. ಇದರಿಂದ ಜೀವನ ಮೌಲ್ಯಗಳು ಪರಾರಿಯಾಗಿವೆ. ಇದು ಈಗ ನಾನು ಬಹಳ ವೇಗವಾಗಿ ಹೇಳಿದೆ ಅಂದರೆ, ಇವತ್ತಿನ ನಾವು ಯಾವ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವೋ ಅದರ ಒಂದು ಸ್ಥೂಲವಾದ ಚಿತ್ರಣ ಇದು. ಹಾಗೆಲ್ಲ ಏನಿಲ್ಲ, ನೀನು ಸುಮ್ಮನೆ ಸುಳ್ಳು ಹೇಳ್ತಿದ್ದೀಯಾ ಅಂತ ನೀವು ಹೇಳಿದ್ರೆ ಸ್ವಲ್ಪ ಕಣ್ಣು ತೆರೆದು ನೋಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಲ್ಲಿ ನೋಡಿದ್ರೆ, ಇಂತಹ ಸಂದರ್ಭದಲ್ಲಿ ನಾವು ಕಾವ್ಯದ ಬಗ್ಗೆ ಮಾತಾಡೋಣ. ಯಾಕಂದರೆ ಶಾಂತ ಜಯಾನಂದ ಅವರು ಇವತ್ತು ಒಂದು ಸುಂದರವಾದ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಮುದ್ರಣ ತಂತ್ರಜ್ಞಾನದಲ್ಲಾದ ಪ್ರಗತಿಯಿಂದಾಗಿ ಮುದ್ರಿಸುವುದು ಬಹಳ ಸುಲಭ ಆಗ್ಬಿಟ್ಟಿದೆ. ಯಾರು ಬೇಕಾದರೂ 2 ದಿನದಲ್ಲಿ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಬಿಡ್ಬೋದು. ಈಗ POD ಬಂದ ಮೇಲಂತೂ
ಒಂದು 1000 ಪ್ರತಿ ಅಲ್ಲ, 500 ಪ್ರತಿ ಅಲ್ಲ, 2 ಪ್ರತಿ ಬೇಕಾದರೂ ನಾವು ಮಾಡ್ಬೋದು. ಈಗ ಮೊಬೈಲ್ನಲ್ಲಿ ಆ್ಯಪ್ಗಳು ಬಂದಿರೋದ್ರಿಂದ ಯುವ ಬರಹಗಾರರು ಎಗ್ಗಿಲ್ಲದೆ ಬರಿತಾ ಇದ್ದಾರೆ. ಕನ್ನಡದಲ್ಲಿ ಒಂದು ವರ್ಷಕ್ಕೆ 6ರಿಂದ 7,000 ಪುಸ್ತಕಗಳು ಪ್ರಕಟವಾಗ್ತಾ ಇದೆ. ಇದು ಡಾಟಾ. ಇದು ಈಗ ಬರೀ ಕಾವ್ಯವನ್ನು ಮಾತ್ರ ತೆಗೆದುಕೊಂಡರೆ ಹದಿಹರೆಯದವರಿಂದ ಹಿಡಿದು ಈಗ 8 ವರ್ಷದ ಹುಡುಗಿನೂ ಬರೆದಿದ್ದಾಳೆ ನೋಡಿ, 80, 90 ವಯಸ್ಸಿನವರೆಗೆ ಎಲ್ಲರೂ ಕವನ ಬರಿತಾ ಇದ್ದಾರೆ. ಎಲ್ಲರೂ ಬರಿತಾ ಇದ್ದಾರೆ. ಗಂಡಸರಿಗಿಂತ ಹೆಂಗಸರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಬರಹ ಎನ್ನುವುದು ಆಯಾ ಕವಿ ಅಥವಾ ಕತೆಗಾರ್ತಿಯ ಸ್ವಂತ ಅನುಭವ ಅಂತ ಗ್ರಹಿಸುವ ಭಾರದಿಂದ ಬಿಡಿಸಿಕೊಂಡು, ಇದ್ಯಾಕೆ ಹೇಳಿದೆ ಅಂದರೆ, ಒಂದು ಕಾಲದಲ್ಲಿ ಅನುಪಮ ನಿರಂಜನ ಅವರು ಅಬಾರ್ಷನ್ ಬಗ್ಗೆ ಒಂದು ಕತೆ ಬರೆದಾಗ ಅವ್ರು ನೆಕ್ಸ್ಟ್ ಒಂದು ಕಡೆ ಹೋದರೆ, ಅಯ್ಯೋ ಹುಷಾರಾಗಿದ್ದೀರಲ್ಲ, ಮೊನ್ನೆ ನಿಮ್ಗೆ ಅಬಾರ್ಷನ್ ಆಯ್ತಂತೆ ಅಂತ ಕೇಳಿದರು. ಅಂದರೆ ಆ ಮಟ್ಟಿಗೆ ಹೆಂಗಸರು ಬರೆದಿದ್ದು ಅವರ ಸ್ವಂತ ಅನುಭವ ಅಂತ ಅಂದುಕೊತಾ ಇದ್ರು. ಹಾಗಾಗಿ ಆ ಕಾಲದ ಮಹಿಳೆಯರಿಗೆ ಏನನ್ನು ಬರೆಯೋದಕ್ಕೂ ಅವರು ಯೋಚನೆ ಮಾಡ್ತಾ ಇದ್ರು ಅಂತ. ಎಲ್ಲಿ ತಮ್ಮ ಅನುಭವ ಅಂತಾನೆ ಅಂದುಕೊಂಡ್ಬಿಡ್ತಾರೋ ಅನ್ನೋ ಆತಂಕದಿಂದ ಕಳಚಿಕೊಂಡು ನಿರ್ಭೀಡೆ ಅನ್ನುವ ಕಡೆಗೆ ಬರೋದಕ್ಕೆ ನಮಗೆ 50 ವರ್ಷ ಬೇಕಾಯಿತು ಅಂತ. ಈಗ ನಿರ್ಭೀಡೆ ಅನ್ನುವುದು ಇಂದಿನ ಕಾಲದ USP ಆಗಿದೆ. ಪ್ರೀತಿ, ಪ್ರೇಮ, ಪ್ರಣಯದಿಂದ ತೊಡಗಿ ಒಂದು ಕಾಲದಲ್ಲಿ ಟ್ಯಾಬು ಅಂತ ಆಗಿದ್ದ ಋತುಸ್ರಾವ, ಸಂಭೋಗ, ಗರ್ಭ, ಹೆರಿಗೆ, ಹಸ್ತಮೈಥುನ, ಸಲಿಂಗ ಕಾಮದವರೆಗೂ ಇವತ್ತಿನ ಹುಡುಗಿಯರು ಬಹಳ ನಿರ್ಭಿಡೆಯಿಂದ ಬರಿತಾ ಇದ್ದಾರೆ. ನೀವು ಕನ್ನಡ ಕಾವ್ಯನೇ ನೀವು ಎಷ್ಟು ಓದಿದಿರೋ ಗೊತ್ತಿಲ್ಲ, ಆದರೆ ನೀವು ಇವತ್ತು ನೋಡಿದ್ರೆ ಹುಡುಗಿಯರು ಎಲ್ಲರ ತಲೆ ಮೇಲೆ ಹೊಡೆದಂಗೆ ಬರಿತಾ ಇದ್ದಾರೆ ಅಂತ. ಅಷ್ಟೊಂದು ಒಂದು ಸ್ವೇಚ್ಛವಾಗಿ ಬರೆಯುವಂತಹ ಮುಕ್ತತೆ ಈಗ ಕನ್ನಡ ಕಾವ್ಯಕ್ಕೆ ಒದಗಿ ಬಂದಿದೆ ಅಂತ. ಆದರೆ ಇಂತಹ ಸ್ತ್ರೀಯರನ್ನ ಹಿಡಿದು ಮತ್ತೆ ಸಂಪ್ರದಾಯಕ್ಕೆ ಅವ್ರನ್ನ ಕಟ್ಟುಪಾಡು ಮಾಡಬೇಕು, ಹೆಂಗಸರು ಇಷ್ಟೊಂದು ಫ್ರೀಯಾಗಿ ಬರೆಯೋಕ್ಕೆ ಶುರು ಮಾಡಿದ್ರೆ ನಮ್ಮ ಪಾಡೇನು, ನಾವೇನು ಮಾಡೋದು ಅಂದ್ಕೊಂಡು ಈ ಪ್ರಸ್ತುತ ಹೆಣ್ಣುಗಳು ದಾಪುಗಾಲಿಟ್ಟು ಬಹಳ ಮುಂದೆ ಹೋಗಿಬಿಟ್ಟಿದ್ದಾರೆ. ಆದರೆ ನಿಂತಲ್ಲೇ ನಿಂತ ಪುರುಷ ಸಮಾಜ ಅವರನ್ನು ಹಿಂದಕ್ಕೆ ಎಳೆಯಲು ಶತಪ್ರಯತ್ನ ಮಾಡ್ತಾ ಇದೆ ಅಂತ ಒಂದು ಆರೋಪ ಇದೆ. ಹಾಗಾಗಿ ಈ ಕಾರಣಕ್ಕೆ ನಾವು ಸದ್ಯದಲ್ಲಿ ಒಂದು ಗೊಂದಲದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಯಾಕಂದರೆ ಗಂಡಸರು TVನಲ್ಲಾಗಲಿ ಸಿನಿಮಾದಲ್ಲಾಗಲಿ ಹೊರಗಡೆ ಏನನ್ನು ನೋಡಿದ್ರು ತೀರಾ ಮುಕ್ತವಾದಂತಹ ಒಂದು, ಯಾಕಂದರೆ ಗ್ಲೋಬಲ್ TV ಬಂದ್ಬಿಟ್ಟಿದೆಯಲ್ಲ ಡಿಜಿಟಲ್ನಿಂದಾಗಿ, ಅದನ್ನು ನೋಡ್ತಾ ಇದ್ದಾರೆ. ಆದರೆ ತನ್ನ ಪಕ್ಕದಲ್ಲಿ ಕೂತಿರುವ ಹೆಂಡತಿ, ಅಕ್ಕ, ತಂಗಿ, ತಾಯಿ ಇವರೆಲ್ಲರನ್ನು ಸಾಂಪ್ರದಾಯಿಕವಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ನೋಡ್ತಾ ಇರೋದು ಐಟಮ್ ಹುಡುಗಿಯರನ್ನು, ಆದರೆ ಪಕ್ಕದಲ್ಲಿ ಕೂತಿರೋವಳು ಮಾತ್ರ ಚೆನ್ನಾಗಿ ಒಂದು ಸತಿ ಸಾವಿತ್ರಿ ಥರ ಇರಬೇಕು. ಈ ಗೊಂದಲ ಇದೆಯಲ್ಲ, ಇದು ನಮ್ಮನ್ನು ತುಂಬ ಒಂದು ಅನಿಶ್ಚಿತವಾದಂಥ ಒಂದು ನೆಲೆಗೆ ತಗೋತಾ ಇದೆ. ಹಾಗಾಗಿ ಇವತ್ತಿನ ಕವಿಗಳು, ನಿರ್ದಿಷ್ಟವಾಗಿ ಮಹಿಳಾ ಕವಿಗಳ ಪ್ರಿಯಾಕ್ಯುಪೇಷನ್ ಏನು, ಅವರು ಯಾವುದರ ಬಗ್ಗೆ ಬರಿತಾ ಇದ್ದಾರೆ? ಈಗ ನೀವು ಸಂಪ್ರದಾಯನ ವಿರುದ್ಧವಾಗಿ ಬರೆದ್ರೆ ನಿಮ್ಗೇನಂತಾರೆ, ಓ ಭಾಳ ಬೋಲ್ಡ್ ಇವರು, ಇವರೆಲ್ಲ ಹಿಂಗೆಲ್ಲ ಬರೀತಾರೆ ಅಂತ ಅಂದ್ಬಿಟ್ಟು ಒಂದು ಗುಂಪಿನವರು ನಿಮ್ಮನ್ನ ಕರೆಯೋದೇ ಇಲ್ಲ. ನಮ್ಮ ಹೆಂಗಸಿನ ಸಮಸ್ಯೆಗಳನ್ನ ನಾನು ಹೇಳ್ತೀನಿ, ನಿರ್ಬೇಡೆಯಿಂದ ಹೇಳ್ತೀನಿ ಅಂತ ಬರೆಯುವಾಗ ಮನೆಯವ್ರದ್ದು ಅಥವಾ ನಮ್ಮದು ಹಿಂದಿನ ಕಾಲದಲ್ಲಿ ಒಂದಿತ್ತು, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಸೆನ್ಸರ್ಶಿಪ್ ಅನ್ನೋದು ಮಹಿಳಾ ಲೇಖಕಿಯರಿಗೆ ಹೇಗೆ ಬರುತ್ತೆ ಅಂದರೆ ಸೆಲ್ಫ್ ಸೆನ್ಸರ್ಶಿಪ್, ಸ್ಟ್ರೀಟ್ ಸೆನ್ಸರ್ಶಿಪ್, ಸ್ಟೇಟ್ ಸೆನ್ಸರ್ಶಿಪ್ ಅಂತ ಇದೆ. ಸೆಲ್ಫ್ ಅಂದರೆ ಅಯ್ಯೋ ನಾನು ಬರೆದ್ರೆ ನಮ್ಮ ಅತ್ತೆ ಏನಂತಾರೋ, ನಮ್ಮ ಅಮ್ಮ ಏನಂತಾರೋ, ನಮ್ಮ ಅಕ್ಕ ತಂಗಿರು ಏನಂತಾರೋ ಅಂದ್ಕೊಂಡು ಅಲ್ಲೇ ಸೆನ್ಸರ್ ಮಾಡ್ಕೊಳ್ಳೋವಂಥದ್ದು ಒಂದು. ಸ್ಟ್ರೀಟ್ ಸೆನ್ಸರ್ಶಿಪ್ ಅಂದರೆ ಹೊರಗಡೆ ಹೋದರೆ ಜನಗಳೇನಂತಾರೋ, ಸಮಾಜ ಏನನ್ನುತ್ತೋ ಅಂತ ಹೆದರ್ಕೊಂಡು ಇದು ಮಾಡೋದು. ಸ್ಟೇಟ್ ಸೆನ್ಸರ್ಶಿಪ್ ಅಂದರೆ ಸರ್ಕಾರ ನೀವು ಬರಿತಾ ಇರೋದು ಸರಿಗಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಈಗ ಜೈಲಿಗೆ ಹಾಕ್ತಾರಲ್ಲ, ಹಂಗೆ ಮಾಡಿದ್ರೆ ಹೇಗೆ ಅಂತ. ಇವೆಲ್ಲವನ್ನು ನಾವು ಅದರ ಬಗ್ಗೆ ನಾವು ನಿರ್ವಹಿಸ್ಕೊಂಡು ಬರ್ತಾನೆ ಇದ್ದಂಗೆ ಇಂತಹ ಪ್ರಶ್ನೆಗಳ ಹಿನ್ನೆಲೆಯಲ್ಲೇ ನಾನು ಇವತ್ತಿನ ಸದ್ಯದ ಕಾವ್ಯಗಳನ್ನು ಓದುತ್ತಾ ಇರ್ತೇನೆ ಮತ್ತು ಗ್ರಹಿಸ್ತಾ ಇರ್ತೇನೆ. ಯಾಕಂದರೆ ನನಗೆ ಕವನ ಅನ್ನೋದು ಬಹಳ ಗಂಭೀರವಾದ ವಿಷಯ. ಇಷ್ಟು ಹಿನ್ನೆಲೆ ಹೇಳಿ ನಾ ಭಾಳ ಬೇಗ ಹೇಳಿಬಿಟ್ಟೆ, ನಿಧಾನವಾಗಿ ಹೇಳಿದ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ನಾನು ಶಾಂತಾ ಜಯಾನಂದ ಅವರ ಕವನಗಳನ್ನು ಓದಿದೆ. ಯಾಕಂದರೆ ಅವ್ರನ್ನ ನಾವು ಪ್ರತ್ಯೇಕವಾಗಿ ಇಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಅವ್ರನ್ನ ಸೀರಿಯಸ್ ಆಗಿ ಓದದೇ ಇದ್ದರೆ ಅವರು ಈ ಸಂತೆನಲ್ಲಿ ಎಲ್ಲಿ ಕಳೆದೋಗ್ತಾರೋ ಅಂತ ನಂಗೆ ಭಯ ಇದೆ. ಈ ಸಂತೆನಲ್ಲಿ ನೀವು ರಿಲೀಸ್ ಮಾಡಿರೋದ್ರಿಂದ ಯಾರು ಅದನ್ನು ಗಂಭೀರವಾಗಿ ಓದಿ ಚರ್ಚಿಸೋ ಅಂಥ ಅವಕಾಶ ಇಲ್ಲದೆ ಅವ್ರು ಎಲ್ಲಿ ಕಳೆದೋಗ್ಬಿಡ್ತಾರೋ, ಅವ್ರ ಮುಂದೆ ಅವರಿಂದ ನಾವಿನ್ನೂ ಗಂಭೀರವಾದ ಕಾವ್ಯವನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಕಳೆದೋಗ್ಬೇಡಿ ಮೇಡಮ್ ನೀವು. ಈಗ ನಾನು ಇದುವರೆಗೆ ಹೇಳಿದ ಎಲ್ಲ ತಲ್ಲಣಗಳನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಾಂತಾ ಅವರು ಎದುರಿಸಿದ್ದಾರೆ.
ಅದು ಅವರ ಕವನಗಳಲ್ಲಿ ಪ್ರತಿಧ್ವನಿಸಿದೆ. ಅದನ್ನು ಅವ್ರು ಏನು ಮಾಡಿದ್ದಾರೆ, ಸಣ್ಣ ಸಣ್ಣ ಚಿತ್ರಗಳಲ್ಲಿ ಬಹಳ ಮಾರ್ಮಿಕವಾಗಿ ಅಭಿವ್ಯಕ್ತಿ ಹಿಡಿದುಕೊಟ್ಟಿದ್ದಾರೆ. ಅವರು ಪೂರ್ವಕವಾಗಿ ಮಾಡಿದ್ದಾರೋ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಅಭಿವ್ಯಕ್ತಿಗೊಳಿಸಿದಾರೋ ಗೊತ್ತಿಲ್ಲ. ಆದರೆ ಶಾಂತ ಅವರು ಪ್ರಸ್ತುತ ಕಾಲದ ಪ್ರಕ್ಷುಬ್ಧತೆಯನ್ನು ಬಹಳ ಚೆಂದಾಗಿ ಹಿಡಿದಿಟ್ಟಿದ್ದಾರೆ. ಅವರ ಕವನಗಳಲ್ಲಿ ಅದು ಪ್ರತಿಬಿಂಬಿತವಾಗಿದೆ ಅಂತ. ಈಗ ಅವರ ತಲ್ಲಣ್ಣಗಳನ್ನು ನಾನು ಈಗ ಶಾಂತ ಅವರು ಸೀತೆ, ದ್ರೌಪದಿ ಅಂತ ಪುರಾತನ ಹೆಣ್ಣುಗಳ ಹೆಸರನ್ನು ಬಳಸಿದರೂ ಕೂಡ ಪ್ರಸ್ತುತ ಕಾಲದ ಚೌಕಟ್ಟಿನಲ್ಲಿಯೇ ಇಟ್ಟು ನೋಡಲು ನಾನು ಬಯಸ್ತೇನೆ. ಇದಕ್ಕೆ ಅವರು ಸೀತೆ ಹೂ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಹೂವಿನ ಬಗ್ಗೆ ಅವರು ಬರೆದಿದ್ದಾರೆ. ಮತ್ತು ಅವರಲ್ಲಿ ಪಂಚ ಪತಿವ್ರತೆಯರು ಅಂತ ಒಂದು ಕವನ ಕೂಡ ಇದೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಕನ್ನಡದಲ್ಲಿ ಕವನ ಬರೆಯುವ ಪ್ರತಿಯೊಬ್ಬ ಮಹಿಳೆಯು, ಪ್ರತಿಯೊಬ್ಬ ಹುಡುಗಿಯು ಒಂದಲ್ಲ ಒಂದ್ಸಲ ದ್ರೌಪದಿ, ಸೀತೆ, ಅಕ್ಕ ಮಹಾದೇವಿ ಬಗ್ಗೆ ಒಂದು ಕವನ ಬರದೇ ಇರ್ತಾರೆ. ಎಲ್ಲರೂ ಬರದೇ ಇರ್ತಾರೆ, ಎಲ್ರೂ. ಯಾಕಂದರೆ ಅದು ಮಹಿಳೆಯರು ತಮ್ಮನ್ನು ಕಾವ್ಯದಲ್ಲಿ ಅಭಿವ್ಯಕ್ತಿಗೊಳಿಸಿಕೊಳ್ಳುವಾಗ ಪುರಾಣದ ಸ್ತ್ರೀ ಪಾತ್ರಗಳನ್ನು ಒಂದು ಮೆಟಫರ್ ಆಗಿ ಬಳಸಿಕೊಳ್ತಾರೆ ಹೊರತು ತಮ್ಮನ್ನು ತಾವು ಸಮೀಕರಿಸಿಕೊಂಡಲ್ಲ ಅಂತ ನನಗೊಂದು ಸಣ್ಣ ಗುಮಾನಿ ಇದೆ. ಇದಕ್ಕೆ ನಾನು ಹೆಚ್ಚು ವಿವರಣೆ ಆಮೇಲೆ ಕೊಡಬೇಕಾಗತ್ತೆ. ಆದರೆ ಅದನ್ನು ಅಲ್ಲಿ ಅಷ್ಟು ಹೇಳಿ ಮುಂದಕ್ಕೆ ಬರ್ತೀನಿ ನಾನು. ಇವತ್ತಿನ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಇವತ್ತಿನ ಹುಡುಗಿಯರಿಗೆ ಒಂದು ಸಣ್ಣ ಒಂದು ಅಡೆತಡೆ ಬಂದ್ಬಿಡ್ಲಿ, ಒಂದು ಚಿಕ್ಕದು, ನೀನು ಈ ಡ್ರೆಸ್ ಹಾಕೋಬೇಡ ಅಂತನೋ ಅಥವಾ ಇಲ್ಲಿಗೆ ಹೋಗಬೇಡ ಅಂತನೋ ಆ ಹುಡುಗನ ಜೊತೆ ಸೇರಬೇಡ ಅಂತ ಒಂದು ಸಣ್ಣ ಒಂದು ಅಡೆ ತಿಳಿದ ತಕ್ಷಣವೇ ನಾನೇ ಅಕ್ಕ ಮಹಾದೇವಿ, ನನಗೆ ಎಂಥ ಅಡಿ, ಅಯ್ಯೋ ನನಗೆ ಹಿಂಗಾಯಿತು, ಇಲ್ಲ ಹಂಗೆ ಹಿಂಗೆ ಅಂತ ಏನು ಎದ್ದು ಹೆಂಗೆ ಪದ್ಯ ಬರೀತಾರೆ ಅಂದರೆ ನೀವು ನೋಡಿದ್ರೆ ಅಯ್ಯೋ ಏನಮ್ಮ ಆಯಿತು ಅಂದರೆ ಪಿಕ್ಚರ್ಗೆ ಹೋಗ್ಬೇಡ ಅಂದ್ಬಿಟ್ರು ಮೇಡಮ್ ನಮ್ಮಮ್ಮ. ಅಷ್ಟಕ್ಕೆ ಅವರಿಗೆ ನನ್ನ ಜೀವನ ಎಲ್ಲನೂ ಅಡ್ಡಿ ಅಂತ ಅಂದ್ಕೊಂಡು ಬರೀತಾರೆ ಅಂತ. ಆದರೆ ಹಾಗಾದರೆ ಇವ್ರು ಯಾಕೆ ಅಕ್ಕ ಮಹಾದೇವಿ, ಸೀತೆ, ದ್ರೌಪದಿ ಅಂತೆಲ್ಲ ಅಂದ್ಕೊಂಡು ಕವನ ಬರೀತಾರೆ ಅಂದರೆ, ಅದು ಅವರಿಗೆ ಈಸಿ ರೆಫರೆನ್ಸ್ ಪಾಯಿಂಟ್ ಅಷ್ಟೇ. ಅವರಿಗೆ ಅಕ್ಕ ಮಹಾದೇವಿಗಾಗಲಿ ಸೀತೆ ದ್ರೌಪದಿಗಾಗಲಿ ಬಂದಷ್ಟು ದೊಡ್ಡ ಕಷ್ಟ ಬಂದಿರಲ್ಲ. ಆದರೆ ತನ್ನ ಕಷ್ಟವನ್ನು ಹೇಳಿಕೊಳ್ಳಕ್ಕೆ ಅದೊಂದು ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ನೀವು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ತೀರಾ ಓದೋರು ಅಂತ ಅಂದ್ಬಿಟ್ಟು. ಇವತ್ತು ಹುಡುಗಿಯರಿಗೆ ಅಥವಾ ಹೆಂಗಸರಿಗೆ ಇರುವ ಅತ್ಯಂತ ದೊಡ್ಡ ತೊಡಕು ಯಾವುದು? ನೀವೇ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗೆ ಬಂದಿರೋ ದೊಡ್ಡ ತೊಡಕು ಯಾವುದು? ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡದೇ ಇರೋದು. ಹಾಗಾಗಿನೇ ನಮ್ಮ ಮನೆಯಲ್ಲಿ ಬಿಡಲ್ಲ ಮೇಡಮ್ ಅಂತಾರೆ. ಯಾವುದಕ್ಕೆ? ಹುಡುಗನ ಜೊತೆ ಪಿಕ್ಚರ್ಗೆ ಹೋಗೋಕ್ಕೆ, ಅಥವಾ ಬ್ಯಾಕ್ಲೆಸ್ ಹಾಕ್ಕೊಳ್ಳೋಕ್ಕೆ, ಅಥವಾ ಲೇಟಾಗಿ ಬರೋದಕ್ಕೆ, ಇಂತಹ ಕಾರಣಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ನಾವು ಲಘುವಾಗಿ ತಗೊಳ್ಕೋಬಹುದಾ? ಅಥವಾ ಅದು ಅವರಿಗೆ ಅದು ಭಾಳ ಸೀರಿಯಸ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇರುತ್ತಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹಾಗಾಗಿ ಇದನ್ನೆಲ್ಲ ಅವರು ಅಭಿವ್ಯಕ್ತಿಗೊಳಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಹುಡುಕ್ತಾ ಇರ್ತಾರೆ. ಸುಲಭವಾಗಿ ಬರೋದೇನು? ಪದ್ಯ. ನೀವೇನು ಹೋಗಿ ಎಲ್ಲೂ ಕಲಿಬೇಕಾಗಿಲ್ಲ. ಒಂದು ಪೇಪರು ಒಂದು ಇಟ್ಕೋಬೋದು, ಇಲ್ಲ ಫೋನಲ್ಲೇ ಬರೀಬೋದು, ಸುಲಭವಾಗಿ ಬರೀಬೋದಲ್ಲ, ಪದ್ಯ ಬರೀತಾರೆ. ಹಾಗಾಗಿ ಅವರ ಕವನಗಳಲ್ಲಿ ಬರುವ ಹೆಣ್ಣಿನ ಸಂಕಟಗಳೆಲ್ಲ ಸೀತೆ ದ್ರೌಪದಿಯರ ಸಂಕಟಕ್ಕೆ ಸಮ ಅಂತ ತಿಳಿಬೇಕಾಗಿಲ್ಲ. ಆದರೂ ಇವತ್ತಿನ ಹುಡುಗಿಯರಿಗೆ ಇರುವಂತಹ ಆತಂಕಗಳು, ತೊಡಕುಗಳ ಬಗ್ಗೆ ನಾವು ಒಂದು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾನು ಜನರಲೈಸ್ ಮಾಡಿ ಮಾತಾಡ್ತಾ ಇದ್ದೀನಿ, ಕ್ಷಮಿಸಿ, ಯಾಕಂದರೆ ಟೈಮ್ ಇಲ್ಲ. ಆದರೆ ಈ ಪಾಯಿಂಟ್ ಕೂಡ ನಿಜ ಅಂತ. ಈಗ ಒಂದು ಕವನ ಮಾತ್ರ ನಾನು ಶಾಂತ ಅವರ ಒಂದು ಕವನದ ಬಗ್ಗೆ ಮಾತ್ರ ನಾನು ಸುದೀರ್ಘವಾಗಿ ಮಾತಾಡ್ತೀನಿ. ಅದು ಒಂದು ಪದ್ಯ ಇದೆ, ಅದನ್ನು ಹೇಳ್ತೀನಿ. ಕವಿತೆಗಳು ಚಲಿಸುತ್ತಿವೆ ವಿಯನ್ನಾದ ರಸ್ತೆಗಳಲ್ಲಿ, ವಿಯನ್ನಾದ ಬೀದಿಗಳಲ್ಲಿ ಜೀವ ತಳೆಯುತ್ತಿವೆ. ಕತ್ತಲು ತುಂಬಿದ ನಡುರಾತ್ರಿಯಲ್ಲಿ ಮೀಯುವ ನಕ್ಷತ್ರ ಕಿರಣಗಳು ಚಿಮ್ಮುತ್ತವೆ. ಕವಿತೆಗಳ ಸುತ್ತ ಧ್ಯಾನಿಸುವಂತೆ, ರಸ್ತೆಗಳಲ್ಲಿನ ಸಂಗೀತಕ್ಕೆ ಲಯಬದ್ಧ ನೃತ್ಯ ಮಾಡುವಂತೆ ಸಾಲ್ಸ್ಬರ್ಗ್ನ ಬೀದಿಗಳು ತಲೆಬಾಗಿ ಬೀಗುತ್ತವೆ. ಕವಿತೆ ಭೂಮಂಡಲವನ್ನೇ ಸುತ್ತುತ್ತಾ ಸಾಗುತ್ತದೆ ಅಂತ ಬರೆದಿದ್ದಾರೆ. ಇಲ್ಲಿವರೆಗೂ ನಿಮಗೆ ಪಾಸಿಟಿವ್ ಚಿತ್ರನೇ ಸಿಗ್ತಾ ಇದೆ. ಕವಿತೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ, ಇಲ್ಲಿ ಹಾಡು ಹೇಳ್ತಾ ಇದೆ, ಇಲ್ಲಿ ಸುತ್ತಾ ಇದೆ, ಇಲ್ಲಿ ಮಜಾ ಮಾಡ್ತಾ ಇದೆ ಅಂತೆಲ್ಲ ಬರುತ್ತೆ. ಕವಿತೆ ಚಲಿಸುತ್ತಿದೆ, ಜೀವ ತಳೆಯುತ್ತಿದೆ, ಚಿಮ್ಮುತ್ತಿದೆ, ಧ್ಯಾನಿಸುತ್ತಿದೆ, ನೃತ್ಯ ಮಾಡುತ್ತಿದೆ, ಬೀಗುತ್ತಿದೆ. ಎಲ್ಲ ಪಾಸಿಟಿವ್ ಚಿತ್ರಗಳು. ಟಕ್ಕಂತ ಒಂದು ಸಾಲಲ್ಲಿ ಅವರು ಇದರ ಆಪೋಸಿಟ್ ಹೇಳ್ಬಿಡ್ತಾರೆ. ಏನಂದರೆ, ನಿಟ್ಟುಸಿರಿನೊಂದಿಗೆ, ನಡುವೆ ನಿಟ್ಟುಸಿರೊಂದಿಗೆ.
ಅದನ್ನು ಸುಜಾತ ಅವರು ತುಂಬ ಚೆನ್ನಾಗಿ ವ್ಯಾಖ್ಯಾನಿಸಿದ್ದಾರೆ ಇದರ ಮುನ್ನುಡಿನಲ್ಲಿ. ಸೌಂದರ್ಯ ಜೊತೆಗೆ ಹಾಸುಹೊಕ್ಕಾಗಿರುವ ನಿಟ್ಟುಸಿರನ್ನು ಕವಿಮನ ಗುರುತಿಸುತ್ತದೆ. ನಿಟ್ಟುಸಿರು ಎನ್ನುವುದು ಸೌಂದರ್ಯದ ಬೆನ್ನು ಎಂಬುದನ್ನು ಕೊರೆದು ತೋರಿಸುತ್ತದೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಈ ಪದ್ಯನ ಒಂದು 5-6 ಸಲ ಓದಿದೆ. ನಾನು ಕವನವನ್ನು ಗ್ರಹಿಸುವ ರೀತಿಯಲ್ಲಿ ಈ ಕವನ ಅರ್ಧ ಬರೆದ ಕವನ ಅಂತ ಅನ್ನಿಸ್ತು. ಯಾಕೆ? ನಿಜವಾಗಿ ಹೇಳದೇ ಬಿಟ್ಟ ಸಂಗತಿಯೇ ಈ ಕವನದ ಮುಂದುವರಿಕೆ ಅಂತ ಅನ್ನಿಸ್ತು. ಕವನ ಶುರುವಾಗೋದು ಆ ಲಾಸ್ಟ್ ಲೈನ್ ಆಮೇಲೆ, ಬಿಯಾಂಡ್ ದ ಪೋಯಮ್ ನೀವು ಸ್ವಲ್ಪ ಇದು ಏನು ಹೇಳ್ತಾ ಇದೆ ಅಂತ ಅಂದಾಗ ಕವಿ ಹೇಳದೇ ಬಿಟ್ಟಿದ್ದು ಅಲ್ಲಿ ಧ್ವನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಅಂದರೆ ನಿಟ್ಟುಸಿರಿಗೆ ಏನು ಕಾರಣ? ಇಷ್ಟೆಲ್ಲ ಬೀಗ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಇರುವಂಥ ಕವನಕ್ಕೆ ನಿಟ್ಟುಸಿರು ಬಂತು ಅಂದರೆ ಅದಕ್ಕೆ ಏನು ಕಾರಣ ಅನ್ನೋದು ನನ್ನ ಯೋಚನೆ. ಅದರ ನಂತರ ಏನು? ನಿಟ್ಟುಸಿರನ್ನು ಓದುಗ ಅಧ್ಯಾಹಾರ ಮಾಡ್ಕೊಳ್ಳೋದು ಅಂದರೆ ನಮಗೆ ನಾವೇ ಅಂದುಕೊಳ್ಳೋದು. ನಾವು ಊಹಿಸಿಕೊಳ್ಳಬೇಕಾದರೆ ಅದರ ಮೂಲ ಏನು? ಅದಕ್ಕೆ ಕವಿ ಏನು ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ಅಥವಾ ಸೂಚಿಸುತ್ತಿದ್ದಾರೆ? ಅಥವಾ ಕವನದಲ್ಲಿ ಅದರ ಒಂದೇನಾದರೂ ಸೂಚನೆ ಇದೆಯಾ? ಅಥವಾ ನಿಟ್ಟುಸಿರಿನ ಜೊತೆಗೆ ಹೇಗೆ ಕವಿ ಅನುಸಂಧಾನ ಮಾಡಿಕೊಂಡಿದ್ದಾರೆ? ಇವೆಲ್ಲ ಯಾಕೆ ಮುಖ್ಯವಾಗುತ್ತದೆ ಅಂದರೆ ಈ ಕವನ ಕೊನೆಯ ಸಾಲಿನಲ್ಲಿ ಮುಗಿಯುವುದಿಲ್ಲ, ಅದು ಓದುಗರ ಮನಸ್ಸಿನಲ್ಲಿ ಅಲ್ಲಿಂದ ಒಂದು ಹೊಸ ಕವನವಾಗಿ ತೊಡಗುತ್ತದೆ ಅಂತ, ಅಲ್ಲಿಂದ ಮುಂದೆ ಇದೆ ಅಂತ. ಆವಾಗ ನಾವೇನು ಮಾಡ್ತೀವಿ, ಈ ಕವನವನ್ನು ನಮ್ಮದಾಗಿ ಮಾಡಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಒಂದು ಜೀವ ಕೊಡ್ತೀವಿ. ಆವಾಗ ಈ ಕವನ ಓದುಗರದಾಗುತ್ತದೆ ಅಂತ. ಜಸ್ಟ್ ಸಪೋಸಿಂಗ್ ಈ ಕವಿತೆಗಳು ಚಲಿಸುತ್ತಿವೆ ಎನ್ನುವ ಕವನವನ್ನು ನಾವು ರಿವರ್ಸ್ ಆರ್ಡ್ರಲ್ಲಿ ಓದಿದ್ರೆ ಏನಾಗುತ್ತೆ ಅನ್ನೋದು ನೋಡೋಣ. ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಇದು. ಸಾರಿ ಮೇಡಮ್, ಹೇಳ್ತಾ ಇದ್ದೀನಿ, ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್. ಈಗ ಕವಿತೆ ನಿಟ್ಟುಸಿರಿನಿಂದಾನೇ ಶುರು ಆಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಅವ್ರು ಬರೆದಿರೋದು ನಿಟ್ಟುಸಿರು ಅಂತ ಎಂಡ್ ಆಗಿದೆ. ನಾನು ಅದನ್ನು ನಿಟ್ಟುಸಿರಿಂದಾನೇ ಶುರು ಆಗಿಬಿಟ್ಟು ಹಿಂಗೆ ನಡ್ಕೊಂಡೋದಾಗ ಏನಾಗುತ್ತೆ? ಇದನ್ನು ರಿವರ್ಸ್ ಗೇರಲ್ಲಿ ಓದಿದ್ರೆ ನಮಗೇನು ಸಿಗುತ್ತೆ ಅಂದಾಗ, ಇಫ್ ವಿ ಟ್ರೈ ದಿಸ್, ನಿಟ್ಟುಸಿರಿನೊಂದಿಗೆ ಕವಿತೆ ಭೂಮಂಡಲವನ್ನೇ ಸುತ್ತುತ್ತಾ ಸಾಗುತ್ತಿದೆ. ನಿಟ್ಟುಸಿರಲ್ಲಿ ಹೋಗ್ತಾ ಇದೆ ಕವಿತೆ. ಸಾಲ್ಸ್ಬರ್ಗ್ನ ಬೀದಿಗಳು ತಲೆಬಾಗಿ ಬೀಗುತ್ತಿವೆ ಅದನ್ನು ನೋಡಿ. ರಸ್ತೆಗಳಲ್ಲಿನ ಸಂಗೀತಕ್ಕೆ ಲಯಬದ್ಧ ನೃತ್ಯ ಮಾಡುವಂತೆ ಕತ್ತಲು ತುಂಬಿದ ನಡುರಾತ್ರಿಯಲ್ಲಿ ಮೀಯುವ ನಕ್ಷತ್ರ ಕಿರಣಗಳು ಚಿಮ್ಮುತ್ತಿವೆ. ಕವಿತೆಗಳ ಸುತ್ತ ಧ್ಯಾನಿಸುವಂತೆ ತಣ್ಣನೆಯ ಹಣೆಯಲ್ಲಿ ತಂಪಿನ ಕೊಳದಲ್ಲಿ ನಕ್ಷತ್ರಗಳು ಮಿಂದೇಳುತ್ತಿವೆ. ಧ್ವಜದ ಬಣ್ಣಗಳ ಸಿಕ್ಕಿಸಿಕೊಂಡಂತೆ ಮನಸ್ಸಿನಲ್ಲಿ ಉಳಿಯುವ ಗೆರೆಗಳು ಚಿತ್ರಗಳನ್ನು ಹೆಣೆಯುತ್ತಿವೆ. ಗಾಳಿಗೊಂದಿಷ್ಟು ತೂರಿ ಹೋಗಿ ಹೂಗಳು ಹಾರಾಡುತ್ತವೆ. ವಿಯನ್ನಾದ ಬೀದಿಗಳಲ್ಲಿ ಕವಿತೆಗಳು ಜೀವ ತಳೆಯುತ್ತಿವೆ. ಹಸಿರ ಕೊಳದಿಂದ ನುಸುಳಿ ಬಂದ ಹೂವೇ ಕೇಳೋ, ವಿಯನ್ನಾದ ಬೀದಿಗಳಲ್ಲಿ ಕವಿತೆಗಳು ಜೀವ ತಳೆಯುತ್ತಿವೆ. ಹೆಂಗ ಅದು ರಿವರ್ಸ್ ಆಯ್ತು ನೋಡಿ. ದಿಸ್ ಇಸ್ ಗುಡ್ ಪೊಯೆಟ್ರಿ. ಯಾಕಂದರೆ ಅದು ಬೇರೆ ಬೇರೆಯ ಡೆಫಿನೇಷನ್ಗೆ, ಬೇರೆ ಬೇರೆಯ ರೀಡಿಫೈನಿಂಗ್ಗೆ ಒಂದು ಅವಕಾಶ ಕೊಡುತ್ತೆ. ಸೊ ನೀವು ಹಿಂಗೆ ಓದ್ಕೊಂಡ್ರು ಹಂಗೆ ಓದ್ಕೊಂಡ್ರು ನಿಮಗೆ ಬೇರೆ ಬೇರೆ ಭಾವನೆಗಳನ್ನ ಕೊಡುತ್ತೆ ಅಂತಂದಾಗ ಅದು ಮಲ್ಟಿಪಲ್ ರೀಡಿಂಗ್ಗೆ, ಲೇಯರ್ಡ್ ಲೀಡಿಂಗಿಗೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ ಅದು ಒಳ್ಳೆಯ ಕವನ. ನಾನು ಯಾವಾಗಲೂ ಒಂದು ಸಂಕಲನದಲ್ಲಿ ನನಗೆ ಒಂದು ಒಳ್ಳೆಯ ಕವನ ಸಿಕ್ಕರೂ ಅವ್ರನ್ನ ನಾನು ಒಳ್ಳೆಯ ಕವಿ ಅಂತ ಹೇಳ್ತೀನಿ. ಎಲ್ಲ 50 ಕವನಗಳಿದ್ರೆ 50 ಚೆನ್ನಾಗಿರಲ್ಲ. ಯಾಕಂದರೆ ಒಂದು ಚೆನ್ನಾಗಿರುತ್ತೆ, ಒಂದು ಚೆನ್ನಾಗಿರಲ್ಲ. ಒಂದು 10% ಕವನಗಳು ಅಯ್ಯೋ ಇದು ತೆಗಿಬೋದಿತ್ತು ಅಂತ ಅನಿಸುತ್ತೆ. ಕೆಲವು ತುಂಬ ವಾಚ್ಯ ಅನಿಸುತ್ತೆ. ಆದರೆ ಒಂದು ಕವನ ನಾನು ಪರ್ಸ್ನಲಿ ಹೇಳ್ತಾ ಇರೋದು, ನಾನು ಯಾವಾಗಲೂ ನಿಸಾರ್ ಅಹಮದ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನೀವು ಜೋಗದ ಸಿರಿ ಬರೆದ್ರಲ್ಲ, ಇನ್ನೇನೂ ಬರೀದೇ ಇದ್ರೂ ಜೋಗದ ಸಿರಿ ಬೆಳಕಿನ, ನೀವು ಹೆಂಗೆ ಅದನ್ನು ನ್ಯೂಸ್ ಓದೋ ಥರ ಓದಿದ್ರು, ಜೋಗದ ಸಿರಿ ಬೆಳಕಿನಲ್ಲಿ ಅಂತ ನೀವು ಓದಕ್ಕೆ ಶುರು ಮಾಡಿದ್ರು ಕೂಡ 2ನೇ ಸಾಲಿಗೆ ಬರೋ ಅಷ್ಟೊತ್ತಿಗೆ ಆ ಲಯಕ್ಕೆ ಬಿದ್ದುಬಿಡ್ತೀರಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬೆಳಕಿನಲ್ಲಿ ಸಖ್ಯಾದ್ರಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣ ಸಹಿತದ್ವಿ ತೇಗಗಂಧ ಮರಗಳಲ್ಲಿ ನಿತ್ಯೋತ್ಸವ. ಆ ಲಯ ಇದೆಯಲ್ಲ, ನೀವು ಯಾರ ಹತ್ರ ಕೊಟ್ಟರು ಹೆಂಗೆ ಓದಿದ್ರು ಆ ಲಯ ಅದರೊಳಗಡೆ ನಮ್ಮನ್ನು ತಗೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಹಾಗೆಯೇ ಈ ಸಂಕಲನದಲ್ಲಿ ಕೆಲವು ಒಳ್ಳೊಳ್ಳೆಯ ಕವನಗಳಿದ್ದಾವೆ. ಹಾಗಾಗಿ ನನಗೆ ಬಹಳ ಖುಷಿ ಆಯಿತು ಇದನ್ನು ಓದೋಕ್ಕೆ.
ಆಮೇಲೆ ಯಾವ ಕವನಗಳ ಬಗ್ಗೆ ಕಾಮೆಂಟ್ಸ್ ಇದ್ದರೆ, ಕ್ರಿಟಿಕ್ಸ್ ಇದ್ದರೆ, ನಾನು ಅದನ್ನು ಅವ್ರಿಗೆ ಹೇಳ್ತೀನಿ, ನಿಮಗೆಲ್ಲ ಹೇಳೋ ಅಗತ್ಯ ಇಲ್ಲ ಅಂತ. ಯಾಕಂದರೆ ಅದು ಕವಿ ಮಾತಾಡೋವಂಥದ್ದು. ನಿಮಗೆಲ್ಲ ಬಂದ್ಬಿಟ್ಟು ಹಂಗೆ ಬರಿಬೇಕಿತ್ತು ಅಂತ ಹೇಳಬಾರ್ದು, ಯಾವಾಗಲೂ ಕವಿಗೆ ಮಾತ್ರ ಹೇಳಬೇಕು ಅಂತ. ಇನ್ನೊಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ. ಈಗ ಸರಿ, ಇದೆಲ್ಲ ಹೊಟ್ಟಾಯ್ತು ಅದಕ್ಕೆ. ಆ್ಯಕ್ಚುಲಿ ವಿಮಾನ ನಿಲ್ದಾಣ ಬಗ್ಗೆ ಹೇಳಬೇಕು ಅಂತಿದ್ದೆ. ಅದು ಎಲ್ಲಿದ್ದೀಯ ಮೀನಾ ಅಂತ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದ ಕವನಕ್ಕೆ ಒಂದು ಪ್ಯಾರಡಿಯಾಗಿ ಇವರೊಂದು ವಿಮಾನ ನಿಲ್ದಾಣದ ಬಗ್ಗೆ ಬರೆದಿದ್ದ. ಅದನ್ನು ರಘುನಾಥ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಹಾಗಾಗಿ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ಸೀತಾಳೆ ದಂಡೆ, ಕಾಫಿ ಕಪ್ ಲೈಫ್, ರೂಪದರ್ಶಿ, ಮೂಗುತಿ, ಕುಂಬಳ ಬಳ್ಳಿಯಲ್ಲೀಗ ಹೂವು, ಮೆಸ್ಸಿ ಹೇರ್, ಡೋಂಟ್ ಕೇರ್, ಕಳೆದುಕೊಂಡವರು, ನಿಲ್ಲದ ಕಾಲ, ಎಲ್ಲಿದೆ ಬಯಲು, ಎಲ್ಲಿದೆ ಆಲಯ, ಸೀರೆ ತೋರುವ ಹುಡುಗ, ನಾನೇ ಕನ್ನಡಿ ಇವಿಷ್ಟು ನನಗೆ ಬಹಳ ಇಷ್ಟವಾದ ಕವನಗಳು ಇದರಲ್ಲಿದೆ. ದಯವಿಟ್ಟು ತಗೊಂಡು ಓದಿ. ಮತ್ತು ಇದು ಸಂತೆ ಆಗಿ ಅಂತ ನಾನು ಹೇಳಿದ್ರಿಂದಾಗಿ ಇದಕ್ಕಿಂತ ಜಾಸ್ತಿ ವ್ಯಾಖ್ಯಾನ ಮಾಡಲ್ಲ. ಆದರೆ ನಾನು ಶಾಂತ ಜಯಾನಂದ ಅವರಿಗೆ ಈ ನಮ್ಮ ಕಾವ್ಯ ಗಣಕ್ಕೆ, ಕವಿಗಳ ಗಣಕ್ಕೆ, ಕಾವ್ಯ ಕ್ಷೇತ್ರಕ್ಕೆ ಬಹಳ ಪ್ರೀತಿಯಿಂದ ನಾನು ಆಹ್ವಾನಿಸ್ತಾ ಇದ್ದೀನಿ. ಮೇಡಮ್ ನಮ್ಮ ಜೊತೆ ಇರಿ. ಥ್ಯಾಂಕ್ ಯು ವೆರಿ ಮಚ್.